ಈಗೇನ್ ನೋಡಿದ್ರಲ್ಲ, ಇದೇ ನನ್ನ ಶನಿವಾರದ ದಿನನಿತ್ಯ ಜೀವನ. ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ತೀನಿ. ಒಳಗಡೆದು ತಗೊಳಕ್ ಆಗಿಲ್ಲ. ನನಗೂ ಸ್ವಲ್ಪ ಬೇಗ ಬೇಗ ಕೆಲ್ಸಕ್ಕೆ ಹೋಗ್ಬೇಕು. ಇನ್ನೊಂದ್ ದಿನ ಇದ್ದಾಗ ಕ್ಲೀನ್ ಆಗಿ ನಿಮ್ಗೆ ದೇವಸ್ಥಾನದ್ದು ಏನ್ ಬೇಕು ಟೂರ್ ಮಾಡ್ಕೊಡ್ತೀನಿ. ಸಿಂಪಲ್ ನಿಮ್ಗೆ ತೋರ್ಸಕ್ಕೆ ನಾನೊಂದ್ ಗ್ಲಿಮ್ಸ್ ಮಾಡಿದಷ್ಟೇ. ಬನ್ನಿ ಇನ್ನೊಂದ್ ದಿನ ನಿಮ್ಗೆ ಫುಲ್ ಪ್ರತಿಯೊಂದು ಕ್ಲೀನ್ ಆಗಿ ಇದ್ ಮಾಡದ. ಇನ್ನೊಂದು ವಿಡಿಯೋ ನಿಮ್ಗೆ ಎಷ್ಟಾಗುತ್ತೋ ನಾನು ಅಷ್ಟು ಪ್ರಾಮಾಣಿಕವಾಗಿ ತೋರಿಸ್ತೀನಿ. ಪ್ರಾಮಾಣಿಕತೆಯಿಂದಾನೇ ವಿಡಿಯೋ ಕ್ಲೀನ್ ಆಗಿ ನೋಡಿ. ನಿಮ್ಗೂ ಏನಾದ್ರು ಹೇಳ್ಬೇಕಿತ್ತು ಅಂದ್ರೆ ಹೇಳಿ. ಬುಕ್ಕಿಂಗ್ ಬಂತು, ಮಿಸ್ ಮಾಡ್ಕೊಬಿಟ್ಟೆ. ನಿಮ್ಮ ಹತ್ರ ಮಾತಾಡ್ತಿದ್ದೆ, ಅಷ್ಟ್ ಬೇಗ ಬೇರೆಯವ್ರು ಎತ್ಕೊಂಡ್ರು. ಪರವಾಗಿಲ್ಲ, ಯಾರಾದ್ರೂ ಎತ್ಕೊಳ್ಳಿ, ನಮ್ಮ ಆಟೋದವ್ರು ಒಳ್ಳೇದಾಗ್ಲಿ, ನಮ್ಗೇನ್ ಟೆನ್ಷನ್ ಏನಿಲ್ಲ. ಬಟ್ ಏನ್ ಮಾಡ್ತಾರೆ ಗೊತ್ತಾ, ಎತ್ಕೋತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ಅದೇ ಬುಕ್ಕಿಂಗ್ ಬರುತ್ತೆ. 1 ನಿಮಿಷ ಆದ್ಮೇಲೆ ಮತ್ತೆ ಎತ್ಕೋತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಅದೇ ಬುಕ್ಕಿಂಗ್ ಬರುತ್ತೆ. ಅದು ಮಾಡಕ್ ಹೋಗ್ಬೇಡಿ. ಇರೋ ಬುಕ್ಕಿಂಗ್ ಎತ್ಕೊಳ್ಳಿ, ಇಲ್ಲ ಎತ್ಕೊಳಕ್ ಹೋಗ್ಬೇಡಿ. ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ. ಈಗ ಗ್ಯಾಸ್ ಹಾಕಿಸ್ಕೋಬೇಕು, ಗ್ಯಾಸ್ ಹಾಕ್ಸ್ಕೊಳ್ಳೋಣ. ಗ್ಯಾಸ್ ಹಾಕ್ಸ್ಕೊಂಡಿದ ತಕ್ಷಣ ಡ್ಯೂಟಿ ಆನ್ ಅಲ್ಲಿ ಇರುತ್ತೆ. ಆಲ್ರೆಡಿ ಆನ್ ಅಲ್ಲೇ ಇದೆ. ಗ್ಯಾಸ್ ಹಾಕ್ಸ್ಕೊಬಿಟ್ರೆ ಈಗ ಬೆಳಗ್ಗೆ 6 ಗಂಟೆ ಅಲ್ಲ, ಸ್ವಲ್ಪ ಪಬ್ಲಿಕ್, ಈಗ ಇವಾಗ ಶನಿವಾರ ಬೇರೆ, ಎಷ್ಟಾದ್ರೂ ಇರ್ಲಿ ಗ್ಯಾಸ್, ನನಗೆ ಗ್ಯಾಸ್ ಓವರ್ ಯಾವಾಗ್ಲೂ ಫುಲ್ ಟ್ಯಾಂಕ್ ಆಗಿ ಇರ್ಲೇಬೇಕು. ಬೆಳಗ್ಗೆ ಸ್ಟಾರ್ಟ್ ಮಾಡ್ದಾಗಿರ್ಲಿ, ನೈಟ್ ಮನೆಗೆ ಏನಾದ್ರು ಬಂದಾಗ ಇನ್ ಕೇಸ್ ಗ್ಯಾಸ್ ಪ್ರೆಷರ್ ಅಂತ ಇರುತ್ತೆ, ಅದು 210 ಇರುತ್ತೆ ಪ್ರೆಷರು ಗ್ಯಾಸ್ ಸ್ಟೇಷನ್ ಅಲ್ಲಿ. ಆ ಪ್ರೆಷರ್ ನೋಡ್ಕೊಂತೀನಿ. ಪ್ರೆಷರ್ ಇಲ್ಲ ಅಂದ್ರೆ ಹಾಕ್ಸಕ್ ಹೋಗಲ್ಲ. ಸುಮ್ನೆ ಪ್ರೆಷರ್ ಇಲ್ಲ ಅಂದ್ರೆ ಜಾಸ್ತಿ ಹಾಕ್ಸ್ಕೊಂಡು ರಿಕ್ಸ್ ತಗೊಳಕ್ಕೆಲ್ಲ ಹೋಗ್ಬೇಡಿ. ನಾವೆಷ್ಟೇ ಚೆನ್ನಾಗಿ ನೋಡ್ಕೊಂಡು ಏನೇ ಮಾಡಿದ್ರು ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ. ಐತೆ 300. ಅವನ್ ಹಿಂದಕ್ ಬಂದ್ರೆ ಸಾಕಾಗಲ್ವಾ? ಅಲ್ಲ ಕಣ, ಫ್ಲೈಟ್ ಪಾರ್ಕ್ ಮಾಡೋರು ಇಷ್ಟು ಕ್ಲೀನ್ ಆಗಿ ಮಾಡಲ್ವಲ್ಲ ಮಚ. ನಿಮ್ ಊರ್ ಯಾವ್ದ ನೋಡಿ? ಅವನೇ ಡೈಲಿ ಹಾಕೋದು ನನ್ಗೆ ಗ್ಯಾಸ್ ಘಾಟು. ಬಾ, ಬರ್ತೀಯ ಬಿಡು, ಫುಲ್ ಆಗಿ ಬರ್ತೀಯ. ಹೂನಪ್ಪ, ನೀನ್ ವಿಡಿಯೋದಲ್ಲೇ ಬರ್ತೀಯ. ಸ್ಮೈಲ್ ನೋಡ, ಹುಬ್ಳಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡ್ದಾಗ ಫುಲ್ ನಗಾಡ್ತಾವನೆ. ಇಲ್ಲಾಂದ್ರೆ ಬೆಳಗ್ಗೆ ಅವನ ಸಪ್ಪಗಿರ್ತಾನೆ. ನಿನ್ಗೆ ನೋಡಿ, ನಮ್ ಹುಡ್ಗ ಈಗ ಸಬ್ಸ್ಕ್ರೈಬ್ ಮಾಡ್ಕೊತಾವ್ ನಮ್ಗೆ ಚಾನಲ್ಗೆ. ಮಾಡ್ಕೊಂಬಚ್ಚ, ನಮ್ ಹುಡ್ಗ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟ ಅವಾಗ್ಲೆ. ವಿಡಿಯೋ ಹಾಕೋದಿದಾರ ಕನ್ಫರ್ಮ್ ಮಾಡ್ಕೊಳಕ್ಕೆ. ಬೆಳಗ್ಗೆ ಇವಂದೆ ನಗುಮುಖ, ಫಸ್ಟ್ ಕಸ್ಟಮರ್ ಇವನೇ. ಈಗ ನೋಡಿದ್ರಲ್ಲ, ಶನಿವಾರದ ದಿನನಿತ್ಯ ಜೀವನ ಇಷ್ಟೇ. ಬೆಳಗ್ಗೆ ಎದ್ದೆ, ಸ್ನಾನ ಮಾಡ್ದೆ, ದೇವಸ್ಥಾನಕ್ಕೆ ಹೋದೆ. ಇದೇ ಶನಿವಾರದ ದಿನನಿತ್ಯ ಜೀವನ. ಹೋಗ್ ಬಂದಿದ ತಕ್ಷಣ ಗ್ಯಾಸ್ ಹಾಕ್ಸ್ಕೊಂಡಾಯ್ತು. ಬೆಳಗ್ಗೆ 7:30 ಆಗಿದೆ. ಫಸ್ಟ್ ಬುಕ್ಕಿಂಗ್ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಬುಕ್ಕಿಂಗ್ ಬಂದಿದ ತಕ್ಷಣ ನಿಮ್ಗೆ ಸಿಗ್ತೀನಿ. ಟೈಮ್ ಬಂದ್ 3 ಗಂಟೆ ಆಗಿದೆ. ವಿಡಿಯೋ ಸ್ವಲ್ಪ ಮಾಡಕ್ಕಾಗಿಲ್ಲ, ಡ್ಯೂಟಿನೇ ಮಾಡ್ಬೇಕಾಗಿತ್ತು. ಪ್ಯಾಸೆಂಜರ್ ವಾಲ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ನಿಮ್ಗೆ ಲೈಟ್ ಆಗಾರು ಕಾಣಿಸ್ತಿರುತ್ತೆ. ಸ್ವಲ್ಪ ಜನ ಬರ್ದಿದ್ದಾರೆ, ಅವ್ರಿಗೆ ಮನ್ಸಲ್ಲಿ ಏನೇನ್ ಅನ್ಕೊಂಡಿರ್ತಾರ ಅವೆಲ್ಲ ಬರ್ದಿದ್ದಾರೆ. ಬರ್ಕೊಳ್ಳಿ, ಅವ್ರಿಗೋಸ್ಕರನೇ ಇದು ವಾಲ್ ಆಫ್ ಫ್ರೇಮ್ ಮಾಡಿರೋದಲ್ವಾ ನಾನು. ಈಗ ಬುಕ್ಕಿಂಗ್ ಬಂದಿದೆ, ಹೋಗದ ಕಸ್ಟಮರ್ ಪಿಕಪ್ ಮಾಡ್ಕೊಳ್ಳೋದ. ಫ್ರೆಂಡ್ಸ್, ಇನ್ನೊಂದು, ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಿ ಶ್ರೀನಗರದ ಅಪ್ಪಾಜಿ ಕ್ಯಾಂಟೀನ್ ಅನ್ಬಿಟ್ಟು. ನಮ್ಮ JDS MLC ಇರ್ಬೋದು, ನಂಗೆ ಸರಿಯಾಗಿ ಅಷ್ಟು ಪರ್ಫೆಕ್ಟ್ ಗೊತ್ತಿಲ್ಲ. ಯಾರು ಗೋಲ್ಡ್ ಪ್ಯಾಲೇಸ್ ಯಾರು ಓನರ್ ಇದಾರೆ ಅವ್ರದ್ದು ಅಪ್ಪಾಜಿ ಕ್ಯಾಂಟೀನ್ ಅಂದ್ಬಿಟ್ಟು ದೇವೇಗೌಡರು ಅವ್ರಿಗೆ ಒಂದು ಅವ್ರ ಹೆಸರಲ್ಲಿ ನಡೆಸ್ತಾ ಇದ್ದಾರೆ. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ ಊಟ. ಅದ್ರಲ್ಲೇನ್ 2 ಮಾತಿಲ್ಲ. ಒಂದ್ ಸ್ವಲ್ಪ ಕ್ಲೀನ್ನೆಸ್ ಒಂದ್ ಸ್ವಲ್ಪ ಮೇಂಟೈನ್ ಮಾಡ್ಬಿಟ್ರೆ, ಅವ್ರೇನು ಈ ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೋ ಸ್ವಲ್ಪ ಚೆನ್ನಾಗಿರುತ್ತೆ. ಕ್ಲೀನ್ನೆಸ್ ಅಂದ್ರೆ ಏನಿಲ್ಲ, ಅಲ್ಲಿ ನಿತ್ಕೊಂಡು ತಿಂತಾರಲ್ಲ ಕಸ್ಟಮರ್ ಅವರಲ್ಲ, ಒಂದಷ್ಟು ಟೇಬಲ್ ಅಲ್ಲಿ ಹಂಗೆ ಗಲೀಜಾಗ ಹಂಗೆ ಇರುತ್ತೆ. ಯಾಕಂದ್ರೆ ಊಟ ಎಲ್ಲ ರುಚಿ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಆ ಸೈಡ್ ಹೋದ್ರೆ ಹೋಗಿ ತಿನ್ನೋಡಿ, ಶ್ರೀನಗರ ಸೈಡ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಊಟ ಮಾತ್ರ. 25 ರೂಪಾಯಿ ಒಂದ್ ರೈಸ್ ಮುದ್ದೆ, ಚೆನ್ನಾಗಿತ್ತು ಮಾತ್ರ. ಹೊಟ್ಟೆ ತುಂಬಾ ಊಟ. ನೀವು ತಿನ್ನಿ, ಮಿಸ್ ಮಾಡಕ್ ಹೋಗ್ಬೇಡಿ. ಆ ಸೈಡ್ ಹೋದವ್ರು, ಅಲ್ಲಿರೋರೆಲ್ಲ ತಿಂದಿರ್ತೀರಾ, ನೀವು ಹೋಗಿ ತಿನ್ನೋಡಿ, ತುಂಬಾ ಚೆನ್ನಾಗಿದೆ. ಬಟ್ ಏನು, ಇದೇನಾರು ಅವ್ರಿಗೆ ಏನಾರು ತಲುಪಿದ್ರೆ, ಯಾರೋ ನಮ್ಮ ಸರವಣ ಸರ್ ಅವ್ರಿಗೆ ಏನಾರು ತಲುಪಿದ್ರೆ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡಿ ಸರ್. ತುಂಬಾ ಚೆನ್ನಾಗಿದೆ. ನೀವು ಮಾಡ್ತಿರೋ ಪುಣ್ಯ ಕೆಲ್ಸಕ್ಕೆ ನಾವೆಲ್ಲ ಸಪೋರ್ಟ್ ಮಾಡೇ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಏನಂದ್ರೆ, ನಿಮಗೂ ಮತ್ತೆ ಇನ್ನೊಂದು ಈ ತರ ಫ್ರೀ ಮೀಲ್ಸ್ ಇದೆ, ನಿಮ್ಗೆ ಗೊತ್ತು, ಅದಕ್ಕೂ ಕಂಪೇರ್ ಮಾಡ್ಬಿಡ್ತಾರೆ. ಅದೊಂದು ಅಷ್ಟೇ. ಯಾಕಂದ್ರೆ ನೀವು ಮಾಡ್ತೀರ, ನಿಮ್ಗೆ ಗೊತ್ತು ಅದ್ರಲ್ಲಿ ಎಷ್ಟು ರಿಸ್ಕ್ ಇದೆ ಅನ್ಬಿಟ್ಟು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಹಿಂಗೆ ಮಾಡ್ತಾ ಇರಿ ಸರ್.
ಬನ್ನಿ ಈಗ ಟಾಪಿಕ್ ಹೋಗೋದ. ಕಸ್ಟಮರ್ ಪಿಕಪ್ ಇದೆ, ಪಿಕಪ್ ಮಾಡೋದ. ಪಿಕಪ್ ಮಾಡ್ತಾ ಇದೀನಿ. ಮಳೆ ಬರೋ ಮೂಮೆಂಟ್ ಇದೆ, ಏನಂತ ಗೊತ್ತಿಲ್ಲ. ಇವತ್ತು 3 ಗಂಟೆ ಮೋಡ ಎಲ್ಲ ಮುಚ್ಕೊಬಿಟ್ಟಿದೆ. ಮಳೆ ಬಂದ್ರೆ ಒಂದ್ ಸ್ವಲ್ಪ ನಮ್ಗೆ ಟಾರ್ಗೆಟ್ ಏನಾಗಿರ್ರಿ 1 to ಡಬಲ್ ಟಾರ್ಗೆಟ್ ಆದ್ರೂ ಮಾಡ್ಕೋಬಹುದು. ಮಳೆ ಬಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ, ಆಟೋ ಡಿಮ್ಯಾಂಡ್ ಜಾಸ್ತಿ ಇರುತ್ತಲ್ಲ. ನೋಡಿ ಇಲ್ಲಿ ಹೋಗ್ತಾ ಇದೀನಿ, ಮತ್ತೆ ಅಲ್ಲಿ ಎಲ್ಲೋ ಅಕ್ಸೆಪ್ಟ್ ಮಾಡಿ ಸರ್. ಯಾರ್ದು ಯಾವ ಕಡೆ ಇದಾರೋ ಏನೋ. ವಿಡಿಯೋ ತುಂಬಾ ಲೆಂತ್ ಆಗ್ಬಿಡುತ್ತೆ. ಬನ್ನಿ ಕಸ್ಟಮರ್ ಪಿಕಪ್ ಮಾಡೋದ. ನೋಡಿ ಹಂಗೆ ಡ್ಯೂಟಿ ಮಾಡ್ತಾ ಇರ್ತೀನಿ. 7 to 2 ಅದು ಬ್ಲಾಗ್ ಚಾನಲ್ ಅಲ್ಲಿ ಹಾಕ್ತಿವಿ. ಅಂದ್ರೆ ಬೆಳಗ್ಗೆಯಿಂದ ಡ್ಯೂಟಿ ಮಾಡಿರ್ತೀವಲ್ಲ, ಕಸ್ಟಮರ್ ಜೊತೆ ಎಲ್ಲ ಒಂದಷ್ಟು ಜನ ಇಂಟ್ರಾಕ್ಷನ್ ಮಾಡ್ತಾರೆ. ಆಮೇಲೆ ಒಂದಷ್ಟು ಜನ ಕಸ್ಟಮರ್ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಟಿದೀವಿ. ಅವ್ರೇನಾರು ಹೇಳ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಇಲ್ಲ ಬರೆಯೋರು ಬರೀತಾ ಇರ್ತಾರೆ. ವಿಡಿಯೋ ಇದೇನ್ ಇದು ಈಗ ನೀವ್ ಹತ್ತದ್ರ ನಿಮ್ದು 1-2 ಸೆಕೆಂಡ್ ಅಷ್ಟೇ ಬರೋದು. ಅದು ಸುಮ್ನೆ ಅಲ್ಲಿ ತೆಗ್ದಿರ್ತೀವಿ. ಫಾಸ್ಟ್ ಫಾರ್ವರ್ಡಿಂಗ್ ಅಲ್ಲಿ ಹಾಕ್ಬಿಟ್ರೆ 1-2 ಸೆಕೆಂಡ್ ಬರಲ್ಲ. ಈಗ ಇಲ್ಲಿಂದ ನಿಮ್ ರೈಡ್ ಅಲ್ಲಿಗೆ 5 ನಿಮಿಷ ಅನ್ಕೊಳ್ಳಿ, ವಿಡಿಯೋದಲ್ಲಿ 1-2 ಸೆಕೆಂಡ್ ಬರಲ್ಲ. ಒಬ್ಬೊಬ್ರು ಹೇಳ್ಬಿಡ್ತಾರೆ, ಸರ್ ನಮ್ ವಿಡಿಯೋ ಹಾಕಕ್ ಹೋಗ್ಬೇಡಿ ಅಂತ. ಅವ್ರದೆಲ್ಲ ಏನ್ ಹಾಕಕ್ಕೂ ಹೋಗಲ್ಲ. ನಾವು ಜಾಸ್ತಿ ಇದ್ ಮಾಡಕ್ಕೂ ಹೋಗಲ್ಲ. ನಾವು ಇವತ್ತಿಂದ ಏನ್ ಇಂಟ್ರಾಕ್ಷನ್ ಇರುತ್ತೆ, ಇವತ್ತಿನ ದಿನ ಹೆಂಗ್ ನಡೀತಾ ಇದೆ, ಅದನ್ನ ಸುಮ್ನೆ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಾಗ್ಬೇಕಲ್ಲ ಎಲ್ಲಾರ ಕಷ್ಟನು. ನಾವು ಒಂದೊಂದ್ ಸ್ಟೆಪ್ ಆಗಿ ಬರ್ತಾ ಇರೋದು. ಈಗ ನಮ್ಮ ಆಡಿಯನ್ಸ್ಗೆ ನಾವು ತೋರಿಸ್ಬೇಕಲ್ಲ, ನಾವು ಮುಂಚೆ ಹೆಂಗಿದ್ರಿ, ಯಾವ ರೀತಿಯಿಂದ ಈ ಪೊಸಿಷನ್ ಬಂದಿದೀವಿ. ಈಗ ನಾವ್ 1-2 ವರ್ಷ ಆದ್ಮೇಲೆ ಮುಂದೆ ಏನೋ ಒಂದ್ ಆಗ್ತಿವಿ. ಆವಾಗ ಅವರು ಲಾಸ್ಟ್ ಮುಂಚೆ ಹೆಂಗಿದ್ರು ಇವರು ಅಂತ ಹಳೆ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಎಲ್ಲಾರ್ಗು ಒಂದೇ ಸರಿ ರೋಲ್ಸ್ ರೈಸ್ ಕಾರ್ ತಗೊಂಡ್ಬಂದ್ ನಿಲ್ಸಿದ್ರೆ ಎಲ್ಲರೂ ವಿಡಿಯೋ ನೋಡ್ತಾರೆ. ಈ ತರ ಇದ್ರೆ ನೋಡಲ್ಲ. ಬಟ್ ಇಲ್ಲಿಂದ ಆ ದಾರಿಗೆ ಹೋದಾದ್ಮೇಲೆ ಹೆಂಗ್ ಹೋದ ಇವನು ಅಂತ ಆಗ ಜನ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಫ್ರೆಂಡ್ಸ್ ನೋಡಿ, ಮಳೆ ಬರಕ್ ಸ್ಟಾರ್ಟ್ ಆಗಿದೆ. 5 ಗಂಟೆ ಆಗೋಗಿದೆ. ನೋಡೋದ ಇವತ್ತಿನ ದುಡಿಮೆ ಹೆಂಗೆ ಅಂತ ಗೊತ್ತಿಲ್ಲ. ಬಟ್ ಫುಲ್ಲು ಮೋಡ ನಿಮ್ಗೆ ತೋರಿಸ್ತೀನಿ. ಫುಲ್ಲು ಮಳೆ ಜೋರಾಗ್ತಾ ಇದೆ. ಇವತ್ತಿಂದ ಏನು ಅರ್ನಿಂಗ್ ಆಗುತ್ತೆ ಗೊತ್ತಿಲ್ಲ. ಮಳೆ ಬಂದ್ರೆ ಒಂದ್ ಸ್ವಲ್ಪ ನಮ್ಗೆ ಡಿಮ್ಯಾಂಡ್ ಇದ್ದಂಗೆ ಸ್ವಲ್ಪ ಅರ್ನಿಂಗ್ ಜಾಸ್ತಿ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ಬುಕ್ಕಿಂಗ್ ಯಾವ್ದು ಬರುತ್ತೆ ನೋಡೋದ. ಪ್ರತಿಯೊಬ್ಬರಿಗೂ ನೋಡಿರ್ತೀರ, ಮಳೆ ಜೋರು. ಡ್ಯೂಟಿ ಮಾಡ್ತಾ ಇದ್ದೀನಿ ಮಳೆಲಿ, ಏನ್ ತೊಂದ್ರೆ ಏನಿಲ್ಲ. ಮಳೆ ಒಂದ್ ಸ್ವಲ್ಪ ನಿಂತೋಗಂಗಿದೆ. ಯಾವ್ದೋ ಒಂದು ಒಳ್ಳೆ ಬುಕ್ಕಿಂಗ್ ಬಂದಿತ್ತು ಕೈಬಾಡ್ಗೆ. ಚೆನ್ನಾಗಿ ಒಳ್ಳೆ ಅಮೌಂಟ್ ಕೊಟ್ರು. ಕನ್ನಡದವ್ರು, ಚೆನ್ನಾಗಿ ಮಾತಾಡ್ತಿದ್ರು ಸರ್. ತುಂಬಾ ಚೆನ್ನಾಗಿ ಕಾಫಿ ಕುಡಿಸಿದ್ರು. ಇನ್ನೊಂದ್ ಹೇಳ್ಬೇಕು ಅಂದ್ರೆ ಒಳ್ಳೆ ರೆಸ್ಪೆಕ್ಟ್ ಕೊಟ್ರು ಆಟೋದವ್ರಿಗೆ. ಒಳ್ಳೆಯವ್ರು ಇದಾರೆ ಸರ್ ಪ್ರತಿಯೊಬ್ರು. ನಮ್ ಬಗ್ಗೆ ಯೋಚನೆ ಮಾಡೋರು. ಅವ್ರಿಗೂ ಗೊತ್ತಾಗುತ್ತೆ. ಆಟೋದವ್ರು ಇರ್ಲಿ, ಕ್ಯಾಬ್ ಅವ್ರು ಇರ್ಲಿ, ಅವರೇ ಹೇಳ್ತಿದ್ರು, ನೀವೆಲ್ಲ ತುಂಬಾ ಕಷ್ಟ ಪಡ್ತೀರಾ. ಕಾರ್ ಅವರು ಎಲ್ಲಾರು ಪ್ರತಿಯೊಬ್ರುನು ತುಂಬಾ ಒಳ್ಳೆ ಕೆಲಸ ಮಾಡ್ತೀರಾ. ಮಳೆಲಿ ನಮ್ಗೆ ಕರ್ಕೊಂಡೋಗಿ ನೀವೇನು ಬಿಡ್ಬೇಕು ಡೆಸ್ಟಿನೇಷನ್ ಬಿಡ್ತೀರಾ. 1-2 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಟೋದ್ರು. ಏನ್ ಅಮೌಂಟ್ ಹೇಳಿದ್ರು. ಒಳ್ಳೆ ಒಂದ್ ಕಾಫಿ ಕುಡ್ಸೋರು, ಅದು ಒಂದ್ 50 ರೂಪಾಯಿ ಕಾಫಿ ಗುರು. ಒಳ್ಳೆ ಸೂಪರ್ ಆಗಿತ್ತು. ಅವ್ರು ಕುಡಿಬೇಕು ಅಂತ ಅಂದ್ರು, ನಿಲ್ಸಿದೆ. ಕುಡಿತೀರಾ ಸರ್ ಅಂತ. ಇಲ್ಲ ಇಲ್ಲ ನೀವು ತಗೊಳ್ಳಿ, ನೀವು ಕುಡಿಲೇಬೇಕು ಅಂದ್ಬಿಟ್ಟು ತಗೊಬಂದ್ ಕೊಟ್ಬಿಟ್ರು. ಕಾಫಿ ಕುಡ್ದೆ. ಪಾಪ ಅವ್ರನ್ನ ತೋರಿಸ್ಬೋದಾಗಿತ್ತು. ತಮ್ಮ ಪ್ರೈವಸಿ ಇಶ್ಯೂ ಇಂದ ಅವ್ರನ್ನ ನಾನು ತೋರ್ಸಕ್ ಆಗಿಲ್ಲ. ಅವ್ರೇನಾದ್ರು ನಾಳೆ ದಿನ ವಿಡಿಯೋ ನೋಡಿದ್ರೆ ನಂದು ಗೊತ್ತಾಗುತ್ತಾ, ಈ ಹುಡುಗನ್ಗೆ ಕೊಡ್ಸಿದ್ನಲ್ಲ ಅಷ್ಟೇ. ನಿಮ್ಗೆ ಹೇಳ್ಬೇಕೈತಿ. ಈಗ ಒಂದ್ ಬುಕ್ಕಿಂಗ್ ಬಂದಿದೆ, ಒಂದ್ 10 ಕಿಲೋಮೀಟರ್. ಮಳೆ ಬಂತಂದ್ರೆ ಒಂದ್ ಚೆನ್ನಾಗ್ ಅಮೌಂಟ್ ಬರುತ್ತೆ. ನಮಗೂ ಖುಷಿ ಆಗುತ್ತಲ್ಲ ಸ್ವಲ್ಪ ಗಾಡಿ ಓಡ್ತೆ. ಏನ್ ಅಲ್ಲಿಂದ ಅಲ್ಲಿಗೆ ನೀವೇನ್ ಟ್ರಾಫಿಕ್ ಏನ್ ಯೂಸ್ ಏನಂತಂದ್ರೆ ಒಂದ್ ದೊಡ್ಡ ಅಮೌಂಟ್ ಕಾಣಿಸುತ್ತಲ್ಲ, ಅದೊಂದು ಕಣಿಗೆ ಆಹಾ ಏನ ಎಂತ ಅಮೌಂಟ್ ಗುರು ಅಂತ ಅನ್ಸುತ್ತೆ. ಅದು ನಾರ್ಮಲ್ ಟೈಮ್ ಆತರ ಸಿಗಲ್ವಲ್ಲ, ಮಳೆಗಾಲದಲ್ಲೇ ಅದು ಅಮೌಂಟ್. ಯಾಕಂದ್ರೆ ಇನ್ನೊಂದು ನೀವು ಅನ್ಕೋಬಹುದು ಏನ್ ಅಮೌಂಟ್ ಅಂತ. ಮಳೆಗಾಲದಲ್ಲಿ ಏನ್ ಅಮೌಂಟ್ ಇದೆಯೋ ಅದೇ ಇರುತ್ತೆ. ನಾರ್ಮಲ್ಗೂ ಅಷ್ಟೇ ಇರುತ್ತೆ, ಮಳೆಯಲ್ಲೂ ಅಷ್ಟೇ ಇರುತ್ತೆ. ಬಟ್ ಏನಂತ ಅಂದ್ರೆ ನಿಮಗೆ ಯಾರು ಟಿಪ್ಸ್ ಹಾಕ್ತಾರೋ ಅವ್ರ ಜೊತೆಗೋತೀವಿ ನಾವು. ಟಿಪ್ಸ್ ಅಂತಂದ್ರೆ ರೈಟ್ಗೆ ಜಾಸ್ತಿ ಅಮೌಂಟ್ ಯಾವ್ದ್ ತುಂಬಾ ಜಾಸ್ತಿ ಬರುತ್ತೆ ಅದೇ ಎಸ್ಕೋತೀವಿ. ಈಗ ನಾರ್ಮಲ್ ಅಲ್ಲಿ ಈ ಟೈಮಲ್ಲಿ ಪೀಕ್ ಟೈಮಲ್ಲಿ 1-2 ಕಿಲೋಮೀಟರ್ 60 ರೂಪಾಯಿ ಅಂತ ಇರುತ್ತೆ ಅನ್ಕೊಳ್ಳಿ.
ಅದು ಒಂದ್ 70, 80, 100 ಹಿಂಗ್ ಯಾವ್ದ್ಯಾವ್ದೋ ಯಾವ್ದು ಎಕ್ಸ್ಟ್ರಾ ಹಾಕೊಂಡ್ ಹೋಗ್ತಾ ಇರ್ತಾರೆ. ಅಂತವ್ರು ನೋಡಿ ಎತ್ಕೊಂಡ್ ಹೊಡಿತೀವಿ. ನಿಮ್ಗೂ ಏನಾದ್ರು ಈ ತರ ಆಗಿ ಯಾರು ಆಟೋದವ್ರು ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಅನ್ಸರಿ ಒಂದ್ ಸ್ವಲ್ಪ ಅಮೌಂಟ್ ರೇಸ್ ಮಾಡಿ ಬರ್ತಾರೆ. ಆಟೋದವ್ರು ಇರೋದೇನು ಓಡ್ಸಕ್ಕೆ ತಾನೆ, ಕ್ಯಾಬ್ ಅವ್ರು ಯಾರೇ ಇರ್ಲಿ ಡ್ಯೂಟಿ ಮಾಡಕ್ಕೆ ಬಂದಿರ್ತಾರೆ ರೋಡ್ಗೆ, ಓಡಿಸ್ತಾರೆ. ವೈಟಿಂಗ್ ಫಾರ್ ಕಸ್ಟಮರ್. 599. ಅಣ್ಣ ಈಗ ಆರಾಮಾಗಿ ಕೋರಮಂಗ್ಲದ್ರಲ್ಲಿ ಇದೀನಿ. 10:30 ಆಗಿದೆ. ಚೆನ್ನಾಗ್ ಒಳ್ಳೆ ಬುಕಿಂಗ್ ಬೇರೆ ಬರ್ತಾ ಇತ್ತು. ಏನ್ ಮಾಡ್ತೀರಾ, ಮಳೆ, ಶನಿವಾರ ಬೇರೆ. ಸ್ವಲ್ಪ ಡ್ಯೂಟಿ ಕಡೆ ನೋಡ್ಬೇಕಲ್ಲ. ಶನಿವಾರ ಭಾನುವಾರ 2 ದಿನನೇ ಚೆನ್ನಾಗ್ ದುಡ್ಕೊಳಕ್ ಆಗೋದು. ಆಮೇಲೆ ಬಾಕಿ ದಿನ ಎಲ್ಲ ಬುಕಿಂಗ್ ಆ ರೀತಿ ಏನ್ ಇರಲ್ಲ. ಇನ್ನೊಂದು ನಿಮ್ಗೆ ಹೇಳ್ಬೇಕಾಗಿತ್ತು, ಆದಷ್ಟು ನಾವ್ ಈ ಸೈಡೇ ಜಾಸ್ತಿ ಇರ್ತೀವಿ. ಈ ವೈಟ್ ಫೀಲ್ಡ್, ಮಾರ್ತಳ್ಳಿ ಇರ್ಬೋದು, ಈ ಸೈಡ್ ಜಾಸ್ತಿ ಇರ್ತೀವಿ. ಯಾಕಂದ್ರೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಬುಕಿಂಗ್ ಇರುತ್ತೆ. ಆದಷ್ಟು ಬೇರೆ ಕಡೆನೂ ಹೋಗ್ತಿವಿ, ಇಲ್ಲ ಅಂತಲ್ಲ. ಬುಕಿಂಗ್ ಯಾವ ಕಡೆ ಇರುತ್ತೆ ಹಂಗ್ ಹೋಗ್ತಾ ಇರ್ತೀವಿ. ನಮ್ಗೆ ಅಮೌಂಟ್ ಯಾವ್ದು ಚೆನ್ನಾಗ್ ಕೊಡ್ತಿರ್ತಾರೋ ಹೋಗ್ತಿವಿ. ಇವತ್ತೆಲ್ಲ ನೋಡಿ ಮಾರ್ಕೆಟ್ ಸೈಡ್ ಇದ್ದೆ, ಅಲ್ಲೆಲ್ಲ ತಿರ್ಗಾಡ್ಕೊಂಡಿದ್ದೆ. ಒಳ್ಳೆ ಅಮೌಂಟ್ ಕೊಟ್ಟಿದ್ದ, ಕರ್ಕೊಂಡ್ ಬಂದೆ ಎಲ್ಲ ಕಸ್ಟಮರ್ನು. ನೀವೇ ನೋಡಿರ್ತೀರಾ, ಮಳೆಗ ಬೇರೆ ಜೋರಾಗಿ ಬೀಳ್ತಿತ್ತು, ಆ ರೀತಿ ಇತ್ತು. ಇನ್ನೇನಿಲ್ಲ, ಪ್ಯಾಸೆಂಜರ್ ವಾಲಲ್ಲಿ ಚೆನ್ನಾಗಿ ಎಲ್ಲಾರು ಬರ್ದಿದ್ರು. ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ, ಮಗು ಬಂದಿತ್ತು. ಅದೇನೋ ಮಾಡ್ತೀನಿ ಅನ್ಬಿಟ್ಟು ಅವ್ರ ಅಮ್ಮನೂ ಬರ್ದಿರು. ಅವ್ರ ಅಮ್ಮಂದು ಎಲ್ಲ ಅಳ್ಸಾಕ್ಬಿಡ್ತು. ಪರವಾಗಿಲ್ಲ, ಏನ್ ಮಾಡಕ್ ಆಗಲ್ಲ, ಮಕ್ಳೆಲ್ಲ. ನಾನೇನು ಇದ್ ಮಾಡಕ್ ಹೋಗಿಲ್ಲ. ನಮ್ ಮನೆ ಮಕ್ಳು ಏನಾರು ಆತರ ಅಳ್ಸಿರಿ ನಾವೇನು ಹೊಡಿಯಕ್ ಹೋಗ್ತೀವ ಇಲ್ಲ ಬೈಯಕ್ ಹೋಗ್ತೀವ, ನೀವ್ ಹೇಳಿ. ಬಿಡ್ತೀವಿ. ಇನ್ನೊಂದ್ ದಿನ ಮಾಡ್ಕೊಳ್ಳೋದು ಏನ್ ಕಂಟೆಂಟ್ ಎಲ್ಲಿಗೆ ಹೋಗುತ್ತೆ, ಇಲ್ಲೇ ಇರುತ್ತೆ. ಬುಕಿಂಗ್ ಅಂತೂ ಇಲ್ಲ, ಕಾಯ್ತಾ ಇದೀನಿ, ಮನೆ ಸೈಡ್ ಹಾಕಿದೀನಿ. ನೋಡೋದ ಯಾವ್ದಾದ್ರು ಬುಕಿಂಗ್ ಬಂತು ಅಂದ್ರೆ ಇಲ್ಲಿಂದ ಹಾಕೊಂಡ್ ಹೋಗ್ತೀನಿ ಬುಕಿಂಗ್ ನ. ಕಸ್ಟಮರ್ ಯಾರು ಬಂದ್ರು ಅಂದ್ರೆ ಆ ಸೈಡ್, ಮನೆ ಸೈಡ್ ಎಲ್ಲ ಒಂದ್ ನಿಯರ್ ಬೈ ಯಾರು ಬಂತು ಅಂದ್ರೆ ಯೂಸ್ಫುಲ್ ಆಗುತ್ತೆ. ಈ ಅಲ್ಲಿವರೆಗೆ ಏನ್ ಮಾಡ್ತೀಯಣ ಅನ್ಬೇಡಿ, ನನಗೂ ಎಡಿಟಿಂಗ್ ಮಾಡ್ಲೇಬೇಕು, ಡೈಲಿ ವಿಡಿಯೋ ಪೋಸ್ಟಿಂಗ್ ಹಾಕ್ಲೇಬೇಕು. ನೋಡೋದ ಇನ್ನ ನಾಳೆ ಏನಾರು ಸಿಗ್ತೀನಿ ನಿಮ್ಗೆ, ನಾಳೆ ಏನಾರು ಹೊಸ ಹೊಸ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಟ್ರೈ ಮಾಡ್ತೀನಿ. ಜಾಸ್ತಿ ನಿಮ್ ಹತ್ರ ಏನ್ ಮಾತಾಡ್ಲಿ, ಇರೋ ದಿನನಿತ್ಯ ಜೀವನ ಏನಿದೆಯೋ ಅದನ್ನೇ ತೋರ್ಸಕ್ ಆಗೋದು. ನಾನು ಅನ್ಕೊಂಡಿದೀನಿ, ಬೇರೆ ಕಾನ್ಸೆಪ್ಟ್ ಇಟ್ಟಿದೀನಿ, ಬಟ್ ಏನ್ ಮಾಡ್ತೀರಾ, ಎಲ್ಲ ನಾವು ಹೊಸಬ್ರೆ ಅಲ್ಲ. ನಾವು ಒಂದ್ ಸ್ವಲ್ಪ ಕಲಿಬೇಕು. ನಾವು ದಿನ ದಿನ ಏನೇನಿದೆಯೋ ಕಲಿತಾ ಇರ್ತೀವಿ, ಒಂದೊಂದೊಂದೊಂದು. ಯಾಕಂದ್ರೆ ಎಲ್ಲ ಒಂದೇ ಸರಿ ಒಂದೇ ದಿನ ಬರೋದು ಇಲ್ಲ. ನಿಮ್ಗೆ ಗೊತ್ತಿರುತ್ತೆ, ಸೌಂಡ್ ಏನಾದ್ರು ಜಾಸ್ತಿ ಇದ್ರೆ ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ಇರೋದು ಹೆಂಗಿದ್ಯೋ ನನ್ ಕೈಯಲ್ಲಿ ಎಡಿಟಿಂಗ್ ಆದಷ್ಟು ಕ್ಲೀನ್ ಆಗಿ ಎಡಿಟ್ ಮಾಡ್ತಾ ಇದ್ದೀನಿ. ಏನ್ ನಿಮ್ಗೆ ತೋರಿಸ್ಬೇಕು ಅಷ್ಟು ತೋರಿಸ್ತಾ ಇದ್ದೀನಿ, ಜಾಸ್ತಿ ಎಳ್ಕೊಂಡೆಲ್ಲ ಹೋಗಲ್ಲ. ಇನ್ನೇನಾರು ಇದ್ರೆ ಕಮೆಂಟ್ ಮಾಡಿ. ಏನಾರು ಆಟೋ ಬಗ್ಗೆ ಏನಾರು ಗೊತ್ತಿರ ಅಂದ್ರೆ, ನನಗೆ ಎಷ್ಟು ಗೊತ್ತಿದ್ಯೋ ನಾನು ಅಷ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮ್ಗೂ ಏನಾರು ಕೇಳಬೇಕು ಪ್ರಶ್ನೆ ಅಂತ ಇದ್ರೆ ಕಮೆಂಟ್ ಮಾಡಿ, ಹೇಳ್ಕೊಡ್ತೀನಿ. ಅದ್ರಲ್ಲೆಲ್ಲ ಏನಿಲ್ಲ, ಮುಚ್ಚುಮರೆ ಇಲ್ಲ. ಅರ್ನಿಂಗ್ ಎಲ್ಲ ನಿಮ್ಗೆ ಗೊತ್ತು, ಅರ್ನಿಂಗ್ ಬಗ್ಗೆ ಅಂತ ಏನ್ ಕೇಳಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ಸುಮಾರು ಯೂಟ್ಯೂಬ್ ಚಾನೆಲ್ಗಳು ಇದೆ, ಅವರೇ ನಿಮ್ಗೆ ಹೇಳ್ತಿರ್ತಾರೆ ಎಷ್ಟು ಅರ್ನಿಂಗ್ ಆಗಿದೆ ಹೆಂಗಿದೆ ಅಂದ್ಬಿಟ್ಟು. ಒಂದೊಂದ್ ದಿನ ಒಂದೊಂದ್ ತರ ಇರುತ್ತೆ ಪ್ರತಿಯೊಬ್ರಿಗೂ. ಇನ್ನೊಂದು ಬೇರೆ ಆಟೋ ಬೇರೆ ಜಾಸ್ತಿ ಬೆಂಗಳೂರು ಬರ್ತಾನೆ ಇದೆ, ಹಾಕೋರು ಇಲ್ಲ ಬೇರೆ ಏನಾರು ಬಿಸ್ನೆಸ್ ಮಾಡೋರು. ಇನ್ನೊಬ್ರು ನಂಬಿ ನೀವು ಮಾಡ್ತೀರಾ, ಹೆಂಗೆ ನೋಡಿ, ಬಿಸ್ನೆಸ್ ಇಲ್ಲ ಅಂತಂದ್ರೆ ನೀವು 10 ಅವರ್ ಕೆಲಸ ಮಾಡೋದು ಒಂದ್ 15 ಅವರ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮ್ ಟಾರ್ಗೆಟ್ ಅನ್ನೋದು ಬಂದಿರುತ್ತಲ್ಲ, ಅದು ಹೊಡಿಬೇಕಂದ್ರೆ ಅವರ್ ಜಾಸ್ತಿ ಆಯ್ತಾನೆ ಇರುತ್ತೆ. ಯೋಚನೆ ಮಾಡಿ, ಏನೇ ಒಂದ್ ಕೆಲಸ ಮಾಡಿದ್ರುನು ನೀವು ಯೋಚನೆ ಮಾಡಿ ನೋಡಿ. ಇನ್ನೊಂದ್ ಹೇಳ್ಬೇಕಾಗಿತ್ತು, ಒಂದು 8:30 ಒಂದ್ 8 ಗಂಟೆಲಿ ಒಬ್ರು ಪ್ಯಾಸೆಂಜರ್ ಬಂದಿದ್ರು. ಅವರು ಗಾಡಿ ಹೊಸದ್ ತಗೊಂಡಿದ್ರು. ಸುಮಾರು ಜನ ರೋಡ್ಗೆ ಸ್ವಲ್ಪ ಓಡ್ಸಕ್ಕೆ ಬಂದ್ರೆ ರೋಡ್ಗಿಳಿರಿ. ನೀವು ಪರ್ಫೆಕ್ಟ್ ಆಗಿ ಓಡಿಸ್ತೀನ ಅಂದ್ರೆ ಗಾಡಿ ಇಸ್ಕೊಳ್ಳಿ. ಯಾಕಂದ್ರೆ ಅವ್ರದ್ದು ಏನಾಗಿದೆ ಅಂದ್ರೆ ಅಪ್ ಬರುತ್ತೆ. ಸ್ವಲ್ಪ ನಾರ್ಮಲ್ ಆಗಿದ್ರೆ ಕಂಟ್ರೋಲ್ ಆಗುತ್ತೆ, ಹಿಂಗೆ ಫುಲ್ ಆಗಿದ್ದಾಗ ಕಂಟ್ರೋಲ್ ಅದು ಕಂಟ್ರೋಲ್ ಆಗದಿರ ಬಂದು ಗಾಡಿ ಪಲ್ಟಿ ಹೊಡೆದ್ಬಿಟ್ಟಿದೆ. ಅವ್ರು ಅದನ್ನೇ ಹೇಳ್ತಾ ಇದ್ರು, ಗಾಡಿ ಈ ತರ ಪಲ್ಟಿ ಆಗೋದಿದೆಯಪ್ಪ, ಏನೋ ಕೈ ಕಾಲ್ಗೆಲ್ಲ ಸ್ವಲ್ಪ ಏಟ್ ಆಗಿದೆ. ಆ ರೀತಿ ಏನಿಲ್ಲ, ಬಟ್ ಕೈ ಕಾಲ್ಗೆಲ್ಲ ಒಂದ್ ಸ್ವಲ್ಪ ಏಟ್ ಆಗಿದೆ ಅಂತ. ಸ್ವಲ್ಪ ನೋಡಿ ಗಾಡಿ ಓಡಿಸಿ. ತುಂಬಾ ರಿಸ್ಕ್ ಎಲ್ಲ ತಗೊಂಡು ಓಡಿಸ್ಬೇಡಿ. ನನಗೂ ಅಷ್ಟೇ, ನಿದ್ದೆ ಬಂತ ನನ್ ಸೈಡ್ ಗಾಡಿ ಹಾಕೊಂಡು ನಿದ್ದೆ ಮಾಡ್ತಿದ್ರು. ನಾನು ಇರೋದು ಓಪನ್ ಆಗಿ ಹೇಳ್ತೀನಿ, ನಿದ್ದೆ ಮಾಡುತ್ತೆ. ನಾಳೆ ದುಡಿಯೋದು, ನಾಳೆ 2 ಅವರ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ತುಂಬಾ ಹೈ ರಿಸ್ಕ್ ಎಲ್ಲ ತಗೊಂಡು ಓಡಿಸ್ಬೇಡಿ. ಒಳ್ಳೆ ಟೈಮಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ. ನಾನಂತೂ ಊಟಕ್ಕಂತೂ ಮೋಸ ಮಾಡಲ್ಲ, ತಲೆ ಕೆಡ್ಸ್ಕೊಬೇಡಿ.
ಹೊಟ್ಟೆ ತುಂಬಾ ಎಲ್ಲ ಆಗುತ್ತೆ. ಒಂದ್ ಒಳ್ಳೆ ಟೇಸ್ಟ್ ಎಲ್ಲೆಲ್ಲಿ ಸಿಗುತ್ತೋ ಚೆನ್ನಾಗಿ ತಿಂತಾ ಇರ್ತೀನಿ. ಇನ್ನ ಸಾಯಂಕಾಲದ ಹೊತ್ತು ಸ್ನಾಕ್ಸ್ ಅದು ಬಿಡಲ್ಲ. ಚೆನ್ನಾಗಿ ಒಳ್ಳೊಳ್ಳೆ ಕಡೆ ನೋಡಿ ಸೆಲೆಕ್ಟಿವ್ ಆಗೇ ತಿನ್ನಿ. ₹10 ಊಟ ಸ್ನಾಕ್ಸೇ ತಿನ್ನಿ ಪರವಾಗಿಲ್ಲ. ಚೆನ್ನಾಗಿದ್ಯಾ? ಒಳ್ಳೆ ಕಡೆನಾ? ನೋಡ್ತೀನಿ. ಯಾಕಂದ್ರೆ ತಿನ್ಬೇಕಾದ್ರೆ ನಿಮ್ಗ್ ಬೇಜಾರಾಗ್ಬಾರ್ದಲ್ಲ. ನನಗಂತೂ ಅದೇ. ತಿನ್ಬೇಕಾದ್ರೆ ನನ್ಗ್ ಬೇಜಾರಾಗ್ಬಾರ್ದು. ಅದಕ್ಕೆ ನಾನು ಸ್ವಲ್ಪ ನೋಡಿ ಸೆಲೆಕ್ಟಿವ್ ಆಗಿ ತಿಂತೀನಿ. ಇನ್ನೇನಿಲ್ಲ. ನಿಮ್ಗೆ ತುಂಬಾ ಎಳ್ಕೊಂಡಂತೂ ಹೋಗಲ್ಲ. ವಿಡಿಯೋ ಇವತ್ತಿಂಗೆ ಇಲ್ಲಿಗೆ ಎಂಡ್ ಮಾಡೋದ, ನಾಳೆ ಸಿಗೋದ. ಅಲ್ಲಿವರೆಗೂ ಶುಭರಾತ್ರಿ. ಜೈ ಹಿಂದ್, ಜೈ ಕರ್ನಾಟಕ.